ಸಂತೋಷ್ ಲಾಡ್ ಅವರು ಡೊನಾಲ್ಡ್ ಟ್ರಂಪ್ ಯಾತ್ರೆ ಮಾಡಲಿ ಅಂತ ಹೇಳಿದ್ದಾರೆ. ಇದೇ ಕಾಂಗ್ರೆಸ್ ಅವರು ಗೋಧಿಗೋಸ್ಕರ ಅಮೆರಿಕಾದ ಹತ್ರ ಹೋಗಿ ಭಿಕ್ಷೆ ಬೇಡಿರೋದನ್ನು ನೋಡಿದಿರಿ. ಇದೇ ಕಾಂಗ್ರೆಸ್ ಅವರು ಪಿಒಕೆ ಏನು ಮೋದಿಯವರು ಬಂದ ಮೇಲೆ ಪಿಒಕೆ ಸೃಷ್ಟಿ ಆಯ್ತಾ? ಪಾಕ್ ಆಕ್ರಮಿತ ಕಾಶ್ಮೀರ ಮೋದಿಯವರು ಬಂದ ಮೇಲೆ ಸೃಷ್ಟಿ ಆಯ್ತಾ? ಅದೇ ರೀತಿ ಪಾಕ್ ಸೈನಿಕರು ಸುಮಾರು 70,000ಕ್ಕೂ ಹೆಚ್ಚು ಸೈನಿಕರನ್ನ ಬಂಧನ ಮಾಡಿ ಅವರ ಸರೆಂಡರ್ ಮಾಡಿದಂತ ನಮ್ಮ ಸೇನೆ ಅದನ್ನ ಏಕಾಏಕಿ ಅವ್ರನ್ನೆಲ್ಲ ಬಿರಿಯಾನಿ ಕೊಟ್ಟು ಅವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸ್ತವ್ರು ಯಾರು? ಇದಕ್ಕೆ ಉತ್ತರ ಕೊಡಬೇಕಲ್ಲ ಇವರೆಲ್ಲರೂ ಕೂಡ. ಬಾಂಬೆಲ್ಲಾದಂತ ದಾಳಿ ಸುಮಾರು 300ಕ್ಕೂ ಹೆಚ್ಚು ಜನ ಸತ್ತೋದ್ರು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಹೋಟೆಲ್ ಮೇಲಾದಂತ ದಾಳಿ ಅವಾಗ ಯಾಕೆ ಪ್ರತಿಕಾರ ಮಾಡಲೇ ಇಲ್ಲ? ಅವಾಗ ಯಾತ್ರೆ ಮಾಡಬೇಕಾಯ್ತಲ್ಲ ಇವರೂ ಕೂಡ. ಆಗ ಅವರು ಪಾಕಿಸ್ತಾನವನ್ನು ಪ್ರಶ್ನೆ ಮಾಡೋ ಸ್ಟೇಜಲ್ಲೇ ಇರಲಿಲ್ಲ ಅವರು. ಈಗ ನರೇಂದ್ರ ಮೋದಿ ಯಾವುದೇ ಆಕ್ಷನ್ ಆದ್ರೆ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವುದೇ ಆಕ್ಷನ್ ದೇರ್ ಇಸ್ ಎ ರಿಯಾಕ್ಷನ್ ಅನ್ನೋ ಒಂದು ಸ್ಪಷ್ಟವಾದಂಥ ಉತ್ತರವನ್ನ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಭಾರತದ ಸೈನ್ಯದ ಶಕ್ತಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಮಾಡಿದ್ದಾರೆ. ಮತ್ತೆ ಸಿಂಧೂ ನದಿ ನಮ್ಮ ದೇಶದಲ್ಲಿ ಹುಟ್ಟುವಂಥದ್ದು. ನಮಗೆ 10% ನೀರು, 90% ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇದೆ. ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ದು ನರೇಂದ್ರ ಮೋದಿ ಅವರ ಒಪ್ಪಂದಕ್ಕೆ ಸೈನ್ ಹಾಕಿದ್ರೆ ಅದನ್ನ ಸಂತೋಷ್ ಲಾಡ್ ಅವರು ಅದೆಲ್ಲ ತೆಗೆದು ನೋಡ್ಬೇಕು, ಇತಿಹಾಸವನ್ನ ತೆಗೆದು ನೋಡ್ಬೇಕು. ಸೈನ್ ಹಾಕ್ಬಿಟ್ಟು ಈಗ ಅದೇ ನರೇಂದ್ರ ಮೋದಿ ಅವರು ಆ ಸಿಂಧೂ ನದಿಯ ಒಂದು ಅಗ್ರಿಮೆಂಟ್ ಅನ್ನ ರದ್ದು ಮಾಡಿದ್ದಾರೆ. ಆ ಧೈರ್ಯ ತೋರಿಸಿದ್ದಾರೆ. ಇತಿಹಾಸದಲ್ಲಿ ಈ ಕಾಂಗ್ರೆಸ್ ಅವರು ಸುಮಾರು 60 ವರ್ಷ ಆಡಳಿತ ಮಾಡ್ತಾ ಇದ್ರಲ್ಲ. ಮತ್ತೆ ಕಾಶ್ಮೀರದಲ್ಲಿ ನೂರಾರಲ್ಲ ಸಾವಿರಾರು ದಾಳಿಯಾಗಿದೆ. ಈ ಥರ ಸಾವಿರಾರು ದಾಳಿಯಾಗಿದೆ ಭಾರತದ ಮೇಲೆ ಪಾಕಿಸ್ತಾನದವರು. ಅವಾಗ ಯಾಕೆ ಸಿಂಧೂ ನದಿಯ ಒಂದು ವಿಚಾರವನ್ನ ರದ್ದು ಮಾಡಲಿಲ್ಲ ಅವರು? ಆ ಒಪ್ಪಂದವನ್ನು ಯಾಕೆ ರದ್ದು ಮಾಡಲಿಲ್ಲ? ಮೋದಿನೇ ಬರಬೇಕಾಯಿತು. 370ನೇ ವಿಧಿ ಕಾಶ್ಮೀರ ನಮ್ಮದು ಅಂತ ಇದ್ರಲ್ಲ ಪಾಕಿಸ್ತಾನ, 370ನೇ ವಿಧಿ ಮಾಡಿ ಇವತ್ತು ಕಾಶ್ಮೀರ ನಮ್ಮದು ಅನ್ನೋ ರೀತಿ ಮಾಡಿ ಅಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಇವತ್ತು ಕಾಶ್ಮೀರದ ಜನ ಮೋದಿ ಪರವಾಗಿದ್ದಾರೆ, ಕಾಶ್ಮೀರದ ಜನ ಭಾರತದ ಪರವಾಗಿದ್ದಾರೆ. ಇಡೀ ಕಾಶ್ಮೀರ ಇಂಥ ಯುದ್ಧದ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಪೂರ್ತಿ ಬೆಂಬಲವಾಗಿ ನಮ್ಮ ಸೈನಿಕರಿಗೆ ಭಾರತ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿರುವಂತದ್ದನ್ನ ನಾವು ನೋಡಿದಿರಿ. ಅಂದ್ರೆ ಅಲ್ಲಿ ಆಗಿರುವಂತ ಅಭಿವೃದ್ಧಿ ಅಲ್ಲಿ ಜನ ಮೆಚ್ಚಿದ್ದಾರೆ. ನಮಗೆ ಬದುಕುವಂತದಕ್ಕೆ ಅವಕಾಶವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ನಾನು ಕೂಡ ಬಹಳಷ್ಟು ಅಲ್ಲಿರುವಂತ ಮುಸ್ಲಿಂ ಮಹಿಳೆಯರು ಮಾತಾಡಿರೋದನ್ನು ನೋಡಿದಿರಿ. ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ನಮ್ಮ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ, ನಮ್ಮ ಕಾಶ್ಮೀರದ ಅಭಿವೃದ್ಧಿಯನ್ನ ನೋಡಿ ಪಾಕ್ ಆಕ್ರಮಿತ ಪ್ರದೇಶದವರು ಅವರೇ ವಾಲಂಟಿಯರ್ ಆಗಿ ನಮಗೆ ಬರಬೇಕು, ಆ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನ ನಾವು ಕಾಶ್ಮೀರದಲ್ಲಿ ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತೆ ಪಾಕ್ ಆಕ್ರಮಿತ ನಮ್ಮದು ಅದನ್ನು ಎಂದಿದ್ರು ನಾವು ಪಡ್ತೀರಿ ಅಂತ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನ ಎಂದಾದ್ರೂ ಒಂದು ದಿನ ಧೈರ್ಯವಾಗಿ ಒಂದು ಡ್ಯಾಸ್ ಅಲ್ಲಿ ನಿಂತು ಕಾಂಗ್ರೆಸ್ಸಿನ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಮಾತಾಡಿದಾರ? ಒಂದು ದಿನ ಮನಮೋಹನ್ ಸಿಂಗ್ ಅವರು ಮಾತಾಡಿದಾರ? ಯಾರು ಮಾತಾಡಿಲ್ಲ. ಅದು ಮಾತಾಡಿರೋದು ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರು, ನಮ್ಮ ರಕ್ಷಣಾ ಸಚಿವರು.